ಸಹೋದರ ಸಹೋದರಿಯರೇ, ಇದು ಮುಹರ್ರಂ ತಿಂಗಳು. 1446ನೆಯ ಹಿಜರಿ ವರ್ಷ. ಧಾರಾಳ ಐತಿಹಾಸಿಕ ಮಹತ್ವ ಇರುವ, ಧಾರಾಳ ಐತಿಹಾಸಿಕ ಹಿನ್ನೆಲೆಗಳಿರುವ, ಧಾರಾಳ ಐತಿಹಾಸಿಕ ಪಾಠಗಳಿರುವ ಒಂದು ತಿಂಗಳಾಗಿದೆ ಮುಹರ್ರಂ ಎಂಬುದು. ಈ ತಿಂಗಳ ಯೌಮು ಆಶುರಾ, ಮುಹರ್ರಂ 10ರ ಉಪವಾಸ ಬಹಳ ಪ್ರಬಲವಾದಂತಹ ಒಂದು ಸುನ್ನತ್ತಾಗಿದೆ. ರಮಲಾನ್ ತಿಂಗಳ ಉಪವಾಸ, ಅದೇ ರೀತಿ ದುಲ್ಹಿಜ್ಜ ತಿಂಗಳ ಅರಫಾ ಉಪವಾಸ, ಇದಕ್ಕೆಲ್ಲ ಆಧ್ಯಾತ್ಮಿಕವಾದ ಬಹಳ ದೊಡ್ಡ ಪ್ರಭಾವ ಇದೆ. ಅದು ನಿಮ್ಮನ್ನು ಆಧ್ಯಾತ್ಮಿಕ ಉನ್ನತಿಗೆ ಕೊಂಡೊಯ್ಯುವಂತಹ ಉಪವಾಸ. ಆದರೆ ಮುಹರ್ರಂ ತಿಂಗಳ ಉಪವಾಸಕ್ಕೆ ಆಧ್ಯಾತ್ಮಿಕವಾದ ಒಂದು ಪ್ರಭಾವ ಮಾತ್ರ ಅಲ್ಲ, ಅದರ ಜೊತೆಗೆ ಬಹಳ ಕ್ರಾಂತಿಕಾರಕವಾದ, ರೆವಲ್ಯೂಷನರಿ ಆದ ಒಂದು ದೊಡ್ಡ ಹಿನ್ನೆಲೆ, ಒಂದು ದೊಡ್ಡ ಪ್ರಭಾವ ಮುಹರ್ರಂ ತಿಂಗಳ ಉಪವಾಸಕ್ಕೆ ಇದೆ. ಮುಹರ್ರಂ ತಿಂಗಳ ಉಪವಾಸ ಅದು ನಿಜವಾಗಿ ಒಂದು ಬಹಳ ದೊಡ್ಡ ವಿಜಯದ ಸಂಭ್ರಮವಾಗಿದೆ. ಅಲ್ಲಾಹನ ಅತಿ ದೊಡ್ಡ ಸಹಾಯದ ಆಹ್ಲಾದವಾಗಿದೆ ನಿಜವಾಗಿ ಮುಹರ್ರಂ ತಿಂಗಳ ಉಪವಾಸ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾಕ್ಕೆ ಹಿಜರತ್ ಹೋದಾಗ ಮದೀನಾದ ಯಹೂದಿಗಳು ವಜದಲ್ ಯಹೂದ ಯಸೂಮೂನ ಯೌಮ ಆಶುರಾ, ಆಶುರಾ ದಿನದಂದು ಯಹೂದಿಗಳು ಉಪವಾಸ ಆಚರಿಸ್ತಾ ಇದ್ದಾರೆ. ಫಸುಇಲು ಅನ್ ದಾಲಿಕ, ಅಲ್ಲಾಹನ ಪ್ರವಾದಿ ಮತ್ತು ಸಹಾಬೆ ಕಿರಾಮ್ ಯಹೂದಿಗಳೊಂದಿಗೆ ಆ ಉಪವಾಸದ ಬಗ್ಗೆ ವಿಚಾರಿಸ್ತಾರೆ. ಅವರು ಹೇಳಿದ್ರು, ಹಾದಾ ಯೌಮುಲ್ಲದಿ ಅಲ್ಹರಲ್ಲಾಹು ಫೀಹಿ ಮೂಸಾ ವ ಬನಿ ಇಸ್ರಾಯೀಲ ಅಲಾ ಫಿರ್ಔನ್. ಈ ದಿನ ಇದಲ್ಲಾಹು ಸುಬ್ಹಾನಹು ವ ತಆಲಾ ಮೂಸಾ ಮತ್ತು ಬನು ಇಸ್ರಾಯೇಲ್ ಸಮುದಾಯವನ್ನು ಫರೋವಾನಿಂದ ರಕ್ಷಿಸಿದಂತಹ ದಿನವಾಗಿದೆ. ಆದ್ದರಿಂದ ಫನಹ್ನು ನಸೂಮುಹು ತಅಲೀಮನ್ ಲಹು, ಈ ದಿನಕ್ಕೆ ಗೌರವವನ್ನು ಕೊಟ್ಟು, ಈ ದಿನಕ್ಕೆ ಮಹತ್ವವನ್ನು ಕೊಟ್ಟು ನಾವು ಉಪವಾಸ ಆಚರಿಸ್ತಾ ಇದ್ದೇವೆ ಎಂದು ಯಹೂದಿಗಳು ಉತ್ತರಿಸ್ತಾರೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಹ್ನು ಔಲಾ ಬಿ ಮೂಸಾ ಮಿನ್ಕುಂ, ಮೂಸಾರೊಂದಿಗೆ ನಿಮಗಿಂತ ಹೆಚ್ಚು ಸಂಬಂಧ ನಮಗಿದೆ. ಆದ್ದರಿಂದ ಫ ಅಮರ ಬಿ ಸೌಮಿಹಿ, ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಹರ್ರಂ 10ರಂದು ಉಪವಾಸ ಆಚರಿಸಲು ಈ ಉಮ್ಮತ್ತಿಗೆ ಆದೇಶಿಸ್ತಾರೆ. ಇನ್ನೊಂದು ಪ್ರಬಲವಾದ ಹದೀಸ್ ಇದೆ. ಯಹೂದಿಗಳು ಉಪವಾಸ ಆಚರಿಸುವುದನ್ನು ನೋಡಿ ಮಾ ಹಾದ, ಅಲ್ಲಾಹನ ಪ್ರವಾದಿ ಅವರೊಂದಿಗೆ ಪ್ರಶ್ನಿಸ್ತಾರೆ, ಯಾಕೆ ಈ ದಿನದಂದು ನೀವು ಉಪವಾಸ ಆಚರಿಸ್ತೀರಾ? ಹಾದಾ ಯೌಮುನ್ ಸಾಲಿಹ್, ಅವರು ಹೇಳಿದರು, ಇದು ಅನುಗ್ರಹೀತವಾದ ದಿನ, ಇದು ಪವಿತ್ರವಾದ ದಿನ. ಹಾದಾ ಯೌಮುನ್ ನಜ್ಜಲ್ಲಾಹು ಬನಿ ಇಸ್ರಾಯೀಲ ಮಿನ್ ಅದುವ್ವಿಹಿಂ ಫಸಾಮಹು ಮೂಸಾ, ಈ ದಿನ ಅಲ್ಲಾಹು ಸುಬ್ಹಾನಹು ವ ತಆಲಾ ಮೂಸಾ ಅಲೈಹಿಸ್ಸಲಾಮರನ್ನು ಫಿರ್ಔನ್ನ ದೌರ್ಜನ್ಯದಿಂದ ರಕ್ಷಣೆ ಮಾಡಿದಂತಹ ದಿನವಾಗಿದೆ. ಆದ್ದರಿಂದ ಮೂಸಾ ಅಲೈಹಿಸ್ಸಲಾತು ವಸ್ಸಲಾಂ ಈ ದಿನ ಉಪವಾಸ ಆಚರಿಸಿದ್ದರು, ನಾವು ಕೂಡ ಉಪವಾಸ ಆಚರಿಸ್ತಾ ಇದ್ದೇವೆ ಎಂದು ಯಹೂದಿಗಳು ಉತ್ತರಿಸ್ತಾರೆ. ಅಲ್ಲಾಹನ ಪ್ರವಾದಿ ಹೇಳಿದರು, ಫಅನಾ ಅಹqqu ಬಿ ಮೂಸಾ ಮಿನ್ಕುಂ ಫಸಾಮ ಫಅಮರ ಬಿಸ್ಸಿಯಾಮಿಹಿ. ಅಲ್ಲಾಹನ ಪ್ರವಾದಿ ಹೇಳಿದರು, ಮೂಸಾರೊಂದಿಗೆ ನಿಮಗಿಂತ ಹೆಚ್ಚು ಸಂಬಂಧ ಇರುವುದು ನಮಗೆ. ಆದ್ದರಿಂದ ಆ ದಿನದಂದು ಅಲ್ಲಾಹನ ಪ್ರವಾದಿ ಉಪವಾಸ ಆಚರಿಸಿದ್ರು ಮತ್ತು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಮ್ಮತ್ತಿಗೆ ಉಪವಾಸ ಆಚರಿಸುವಂತೆ ಆದೇಶಿಸಿದ್ದರು ಕೂಡ. ಆದ್ದರಿಂದ ಸಹೋದರರೇ, ಮುಹರ್ರಂ 10ರ ಉಪವಾಸ, ಅದರ ಜೊತೆಗೆ ಯಹೂದಿಗಳಿಗಿಂತ ಭಿನ್ನವಾಗಿರಲು ಮುಹರ್ರಂ 9 ಅಥವಾ ಮುಹರ್ರಂ 11ರ ಉಪವಾಸ. ಈ ಉಪವಾಸಕ್ಕೆ ಆಧ್ಯಾತ್ಮಿಕವಾದ ಪ್ರಭಾವ ಇದೆ ಎಂಬುದರ ಜೊತೆಗೆ
ಈ ಉಪವಾಸಕ್ಕೆ ಬಹಳ ದೊಡ್ಡ ಕ್ರಾಂತಿಕಾರಕವಾದ ಒಂದು ರೆವಲ್ಯೂಷನರಿ ಆದ ಒಂದು ದೊಡ್ಡ ಹಿನ್ನೆಲೆ ಕೂಡ ಮೊಹರ್ರಂನ ಉಪವಾಸಕ್ಕೆ ಖಂಡಿತವಾಗಿಯೂ ಇದೆ. ಸಹೋದರ ಸಹೋದರಿಯರೇ, ಬನು ಇಸ್ರಾಯಿಲ್ ಸಮುದಾಯ, ಮೊಹರ್ರಂ ಎಂಬುದು ಅಲ್ಲಾಹು ಸುಬ್ಹಾನಹು ವ ತಆಲಾ ಮೂಸಾ ಅಲೈಹಿ ಸಲಾತು ವಸ್ಸಲಾಂ ಮತ್ತು ದಮನಿಸಲ್ಪಟ್ಟ ಬನು ಇಸ್ರಾಯಿಲ್ ಸಮುದಾಯವನ್ನು ಅಲ್ಲಾಹು ವಿಮೋಚನೆಗೊಳಿಸಿರುವ ಐತಿಹಾಸಿಕ ಹಿನ್ನೆಲೆ ಇರುವಂತಹ ದಿನವಾಗಿದೆ ಮೊಹರ್ರಂ 10 ಎಂಬುದು. ಆದ್ದರಿಂದಲೇ ಮೊಹರ್ರಂ ತಿಂಗಳು ನೀವು ಯಾವ ಕಾಲದಲ್ಲಿ ಬದುಕುವವರೇ ಆಗಿದ್ದರು, ಯಾವ ಕಾಲದಲ್ಲಿ ಯಾವ ಪ್ರದೇಶದಲ್ಲಿ ನೀವು ಬದುಕಿರಿ, ವಿಶ್ವಾಸಿಗಳಿಗೆ, ಸತ್ಯ ವಿಶ್ವಾಸಿಗಳಿಗೆ ಅತ್ಯಂತ ಆತ್ಮವಿಶ್ವಾಸವನ್ನು ಕೊಡುವ, ಸತ್ಯವಿಶ್ವಾಸಿಗಳಿಗೆ ಆವೇಶವನ್ನು ಕೊಡುವ, ಸತ್ಯವಿಶ್ವಾಸಿಗಳಲ್ಲಿ ಸ್ಫೂರ್ತಿಯನ್ನುಂಟು ಮಾಡುವ ಬಹಳ ದೊಡ್ಡ ಪಾಠಗಳು ಸಹೋದರ ಸಹೋದರಿಯರೇ ಮೊಹರ್ರಂನ ಉಪವಾಸದ ಹಿನ್ನೆಲೆಯಲ್ಲಿ ವಿಶ್ವಾಸಿಗಳಿಗೆ ಇದೆ. ಯಾವುದೇ ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸಿ ಮುಂದೆ ಸಾಗಲು ಬೇಕಾದ ಶಕ್ತಿಯನ್ನು ಕೊಡುವಂತಹ ಇತಿಹಾಸ ಅದು ಮೊಹರ್ರಂನ ಇತಿಹಾಸ. ಸವಾಲುಗಳನ್ನು ಹೇಗೆ ಎದುರಿಸಬೇಕು ಎಂಬ ಪಾಠವನ್ನು ಕಲಿಸಿಕೊಡುವಂತಹ ಇತಿಹಾಸ. ಯಾವುದೇ ಸಮಸ್ಯೆಗಳ ಎದುರಿನಲ್ಲೂ ಹೆದರದೆ, ನಿರಾಶರಾಗದೆ, ಹತಾಶರಾಗದೆ ಸಮಸ್ಯೆಗಳನ್ನು ಹೇಗೆ ಧೈರ್ಯದಿಂದ ಎದುರಿಸಬೇಕು ಎಂದು ಪಾಠ ಕಲಿಸಿಕೊಡುವ ಇತಿಹಾಸವಾಗಿದೆ ಮೂಸಾ ಅಲೈಹಿಸ್ಸಲಾಮರನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ವಿಮೋಚನೆಗೊಳಿಸಿರುವ ಮೊಹರ್ರಂನ ಇತಿಹಾಸ. ಆದ್ದರಿಂದ ಮೊಹರ್ರಂನಲ್ಲಿ ಈ ಉಮ್ಮತ್ತಿಗೆ ಧಾರಾಳ ಪಾಠಗಳಿವೆ, ಧಾರಾಳ ಪಾಠಗಳಿವೆ. ಫರೋವ ಎಂಬ ಏಕಾಧಿಪತಿ, ಫರೋವ ಎಂಬ ಸರ್ವಾಧಿಕಾರಿ, ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರ್ಆನ್ನಲ್ಲಿ ಅತಿ ಹೆಚ್ಚು ಇತಿಹಾಸ ವಿವರಿಸಿರುವುದು ಮೂಸಾ ಅಲೈಹಿಸ್ಸಲಾಮರದ್ದು. ಅದೇ ರೀತಿ ಕುರ್ಆನ್ನಲ್ಲಿ ಅತಿ ಹೆಚ್ಚು ಹೆಸರು ಪ್ರಸ್ತಾಪಿಸಲ್ಪಟ್ಟಿರುವುದು ಮೂಸಾ ಅಲೈಹಿಸ್ಸಲಾತು ವಸ್ಸಲಾಮರದ್ದು. ಅದರ ನಂತರ ಎರಡನೆಯದಾಗಿ ಕುರ್ಆನ್ನಲ್ಲಿ ಅತಿ ಹೆಚ್ಚು ಇತಿಹಾಸ ವಿವರಿಸಲ್ಪಟ್ಟಿರುವುದು ಫರೋವಾನದ್ದು. ಅದೇ ರೀತಿ ಮೂಸಾ ಅಲೈಹಿಸ್ಸಲಾತು ವಸ್ಸಲಾಮರ ನಂತರ ಪವಿತ್ರ ಕುರ್ಆನ್ನಲ್ಲಿ ಅತಿ ಹೆಚ್ಚು ಹೆಸರು ಪ್ರಸ್ತಾಪಿಸಲ್ಪಟ್ಟಿರುವುದು ಫರೋವಾನದ್ದು. ಫರೋವ ಜಗತ್ತು ಕಂಡ ಅತ್ಯಂತ ಧಿಕ್ಕಾರಿ ಆಡಳಿತಗಾರ, ಜಗತ್ತು ಕಂಡ ಅತ್ಯಂತ ಕ್ರೂರಿ ಆಡಳಿತಗಾರ. ಅನ ರಬ್ಬುಕುಮುಲ್ ಆಲಾ ಎಂದು ಹೇಳಿದ್ದ. ನಾನೇ ರಬ್, ನಾನೇ ಇಲಾಹ್. ಮಾ ಅಲಿಮ್ತು ಲಕುಂ ಮಿನ್ ಇಲಾಹಿನ್ ಗೈರಿ, ನನ್ನ ಹೊರತು ನಿಮಗೆ ಬೇರೊಬ್ಬ ಇಲಾಹಿದ್ದಾನೆ ಎಂದು ನಾನು ಖಂಡಿತ ಒಪ್ಪುವುದಿಲ್ಲ. ಅಲೈಸಲಿ ಬಿ ಮಿಸ್ರ ಅಲೈಸಲಿ ಬಿ ಮುಲ್ಕಿ ಮಿಸ್ರ್, ಮಿಸ್ರ್ನ ಆಧಿಪತ್ಯ ನನ್ನ ಕೈಯಲ್ಲಿದೆ. ಇಲ್ಲಿ ಹರಿಯುತ್ತಿರುವ ನದಿ ತಜ್ರಿ, ಮಿಸ್ರ್ನಲ್ಲಿ ಹರಿಯುತ್ತಿರುವ ನದಿ ಅದು ನನ್ನ ಅಪ್ಪಣೆಯಂತೆ, ನನ್ನ ಆಜ್ಞೆಯಂತೆ ಅದು ಹರಿಯುತ್ತಾ ಇದೆ. ಆದ್ದರಿಂದ ನನಗಿಂತ ದೊಡ್ಡ ದೇವರಿಲ್ಲ ಎಂದು ಹೇಳಿದ್ದ ಜಗತ್ತು ಕಂಡ ಅತ್ಯಂತ ಕ್ರೂರಿ ಧಿಕ್ಕಾರಿ ಆಡಳಿತಗಾರನಾಗಿದ್ದ ಫರೋವ. ಅಲ್ಲಾಹನ ರುಬೂಬಿಯತ್, ಅಲ್ಲಾಹನ ಉಲೂಹಿಯತ್, ಅಲ್ಲಾಹನ ಮುಲೂಕಿಯತ್, ಇದೆಲ್ಲವೂ ಅಲ್ಲಾಹನಿಗೆ ಮಾತ್ರ ಇರುವುದು. ರುಬೂಬಿಯತ್, ಉಲೂಹಿಯತ್, ಮುಲೂಕಿಯತ್ ಅಲ್ಲಾಹನಿಗೆ ಮಾತ್ರ ಇರುವ ಇದೆಲ್ಲವೂ ನನಗೂ ಇದೆ ಎಂದು ವಾದಿಸಿದ್ದ, ನನಗೂ ಇದೆ ಎಂದು ಜನರನ್ನು ನಂಬಿಸಿದ್ದ ಒಬ್ಬ ಧಿಕ್ಕಾರಿ ಆಡಳಿತಗಾರನಾಗಿದ್ದ ಫರೋವ. ಪವಿತ್ರ ಕುರ್ಆನ್ನಲ್ಲಿ ಫರೋವನ ಇತಿಹಾಸವನ್ನು ಜಗತ್ತಿನ ಕೊನೆಯ ತನಕ ಬರುವ ಮನುಷ್ಯರಿಗೆ ಬಹಳ ದೊಡ್ಡ ಪಾಠವಾಗಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಸವಿಸ್ತಾರವಾಗಿ ಚರ್ಚಿಸಿದ್ದಾನೆ. ಇನ್ನ ಫಿರ್ಔನ ಅಲಾ ಫಿಲ್ ಅರ್ಲಿ, ಫಿರ್ಔನಿ ಭೂಮಿಯಲ್ಲಿ ಬಹಳ ದೊಡ್ಡ ಬಂಡಾಯಗಾರನಾಗಿದ್ದ. ಫಿರ್ಔನ್ ಬಹಳ ದೊಡ್ಡ ಧಿಕ್ಕಾರಿಯಾಗಿದ್ದ. ವಜಾಲ ಅಹ್ಲಹಾ ಶಿಯಅನ್ ಯಸ್ತضعف طائفة منهم يذبح أبناءهم ويستحيي نساءهم إنه كان من المفسدين. ಅವನು ಜನರನ್ನು ಪಂಗಡಗಳನ್ನಾಗಿ ಮಾಡಿದ್ದ, ಜನರನ್ನು ಅವನು ವಿಭಜಿಸಿದ್ದ. ಕೆಲವರು ಉನ್ನತರು, ಕೆಲವರು ನಿಕೃಷ್ಟರು, ಕೆಲವರು ಒಳ್ಳೆಯವರು, ಕೆಲವರು ಕೆಟ್ಟವರು, ಜನರನ್ನು ವಿಂಗಡಿಸಿದ, ಜನರನ್ನು ವಿಭಜನೆ ಮಾಡಿದ. ಯಸ್ತضعف طائفة منهم, ಅವರಲ್ಲಿ ದುರ್ಬಲ
ದುರ್ಬಲ ವರ್ಗದವರ ವಿರುದ್ಧ ಅವನು ಬಂಡಾಯ ಎದ್ದ. ಯುದಬ್ಬಿಹು ಅಬ್ನಾಅಹುಂ ವಯಸ್ತಹ್ಯಿ ನಿಸಾಅಹುಂ, ಅವರ ಗಂಡು ಮಕ್ಕಳನ್ನು ಅವನು ಕೊಂದು ಬಿಟ್ಟ, ಅವರ ಹೆಣ್ಣು ಮಕ್ಕಳೊಂದಿಗೆ ಅತ್ಯಂತ ಕ್ರೂರವಾಗಿ ವರ್ತಿಸಿದ. ಫರೋವನ ಸಂಸ್ಕಾರವನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳೋದು. ಫರೋವ ಒಬ್ಬ ಜನಾಂಗೀಯವಾದಿಯಾಗಿದ್ದ, ಫರೋವ ಒಬ್ಬ ಕೋಮುವಾದಿಯಾಗಿದ್ದ. ಜನರನ್ನು ವಿಭಜಿಸಿ, ಜನರನ್ನು ವಿಂಗಡಿಸಿ, ಜನರನ್ನು ಬೇರ್ಪಡಿಸಿ, ಜನರ ಮಧ್ಯೆ ಹಗೆತನವನ್ನು ಸೃಷ್ಟಿಸಿ ತನ್ನ ಆಡಳಿತವನ್ನು ಭದ್ರಪಡಿಸಿದ್ದ ಒಬ್ಬ ಧಿಕ್ಕಾರಿ ಆಡಳಿತಗಾರನಾಗಿದ್ದ ಫರೋವ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಫರೋವನ ಇತಿಹಾಸವನ್ನು ವಿವರಿಸ್ತಾನೆ. ಅಲ್ಲಾಹು ಆ ಧಿಕ್ಕಾರಿಯಿಂದ, ಆ ಅಕ್ರಮಿಯಿಂದ ಅಲ್ಲಾಹು ಸುಬ್ಹಾನಹು ವ ತಆಲಾ ಮುಸಾರನ್ನು ಸಂರಕ್ಷಿಸಿದ. ದುರ್ಬಲ ಬನು ಇಸ್ರಾಯೇಲ್ ಸಮುದಾಯವನ್ನು ಸಂರಕ್ಷಿಸಿದ. ಮುಹರ್ರಂ ತಿಂಗಳಲ್ಲಿ ಅಥವಾ ಆಶೂರಾನಲ್ಲಿ ಸಹೋದರ ಸಹೋದರಿಯರೇ, ನಿಮಗೆ ಧಾರಾಳ ಪಾಠಗಳಿವೆ. ಈ ಉಮ್ಮತ್ತು ಇವತ್ತು ಕಲಿಬೇಕಾದ ಧಾರಾಳ ಸಂದೇಶಗಳಿವೆ ಮುಹರ್ರಂನಲ್ಲಿ. ಅತ್ಯಂತ ಪ್ರಮುಖವಾದ ಸಂದೇಶ, ಮುಹರ್ರಂ ಕೊಡುವ ಅತ್ಯಂತ ದೊಡ್ಡ ಪಾಠ, ಎಲ್ಲ ತಂತ್ರಗಳ ಮೇಲೆ ಅಲ್ಲಾಹನ ತಂತ್ರ ಇದೆ ಎಂಬುದಾಗಿದೆ. ಎಲ್ಲ ತಂತ್ರಗಳ ಆಚೆ ಅಲ್ಲಾಹನ ಒಂದು ತಂತ್ರ ಇದೆ. ಹಲವರು ಹಲವು ರೀತಿಯ ತಂತ್ರಗಳನ್ನು ಹಣೆಯುತ್ತಾರೆ. ಹಲವು ರೀತಿಯ ತಂತ್ರಗಳ ಕುತಂತ್ರಗಳ ಮೂಲಕ ತಮ್ಮ ಆಧಿಪತ್ಯವನ್ನು ಉಳಿಸಿಕೊಳ್ಳಲು ಅವರು ಪ್ರಯತ್ನ ಪಡುತ್ತಾರೆ. ಅವರು ಯಾರನ್ನು ವೈರಿಗಳು ಅಂತ ತಿಳಿಯುತ್ತಾರೋ ಆ ವೈರಿಗಳನ್ನು ಮುಗಿಸಿ ಬಿಡಲು ಅವರೆಲ್ಲ ಗೂಢ ತಂತ್ರಗಳನ್ನು ಅವರು ಉಪಯೋಗಿಸ್ತಾರೆ. ಎಲ್ಲ ರೀತಿಯ ಕುತಂತ್ರಗಳನ್ನು ಅವರು ಹಣೆಯುತ್ತಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಮುಹರ್ರಂನ ಮೂಲಕ ಕಲಿಸಿಕೊಡುವ ಪಾಠ, ಈ ಎಲ್ಲ ತಂತ್ರಗಳ ಕುತಂತ್ರಗಳ ಗೂಢಾಲೋಚನೆಗಳ ಆಚೆ ಅಲ್ಲಾಹನ ಒಂದು ತಂತ್ರ ಇದೆ. ಅಲ್ಲಾಹನ ಒಂದು ತಂತ್ರ ಇದೆ. ಆ ತಂತ್ರವನ್ನು ಜಾರಿ ಮಾಡುವ ಸಾಮರ್ಥ್ಯ ಅಲ್ಲಾಹನಿಗೆ ಖಂಡಿತವಾಗಿಯೂ ಇದೆ. ಆದ್ದರಿಂದ ಮುಸ್ಸಾರ ವಿಮೋಚನೆ ನಮಗೆ ಕಲಿಸಿಕೊಡುವ ಬಹಳ ದೊಡ್ಡ ಪಾಠ. ವಕದ್ ಮಕರು ಮಕ್ರಹುಂ ವ ಇಂದಲ್ಲಾಹಿ ಮಕ್ರುಹುಂ ವ ಇನ್ ಕಾನ ಮಕ್ರುಹುಂ ಲಿತಜೂಲ ಮಿನ್ಹುಲ್ ಜಿಬಾಲ್. ವಿರೋಧಿಗಳು ಯಾವುದೆಲ್ಲ ತಂತ್ರಗಳನ್ನು ಹೂಡುತ್ತಾರೆ, ಎಲ್ಲ ಕಾಲದಲ್ಲೂ ಅವರು ಯಾವುದೇ ತಂತ್ರಗಳನ್ನು ಹೂಡಿದರೂ ಅಲ್ಲಾಹನ ಒಂದು ತಂತ್ರ ಇದೆ. ಆ ತಂತ್ರ ಎಷ್ಟು ಪ್ರಬಲವಾದದ್ದೆಂದರೆ ಪರ್ವತಗಳನ್ನು ಕೂಡ ಸರಿಸಿ ಬಿಡುವಷ್ಟು ದೊಡ್ಡ ತಂತ್ರ ನೀವು ಹೂಡಿದರೂ ಅಲ್ಲಾಹನ ತಂತ್ರವನ್ನು ಸೋಲಿಸಲು ನಿಮಗೆ ಸಾಧ್ಯ ಇಲ್ಲ ಎಂದು ಕುರ್ಆನ್ ಹೇಳಿ. ವಇದ್ ಯಮ್ಕುರು ಬಿಕಲ್ಲದೀನ ಕಫರು ಲಿಯುಸ್ಬಿತೂಕ ಔ ಯುಖ್ರಿಜೂಕ ಔ ಯಖ್ತುಲೂಕ ಔ ಯುಖ್ರಿಜೂಕ. ಅಲ್ಲಾಹನ ಪ್ರವಾದಿಯ ಬಗ್ಗೆ ಅಲ್ಲಾಹು ಹೇಳು, ನಿಮ್ಮನ್ನು ಅವರು ಈ ನಾಡಿನಿಂದ ಹೊರಗೆ ಹಾಕಲು, ನಿಮ್ಮ ಪೌರತ್ವವನ್ನು ನಿರಾಕರಿಸಲು, ಅಥವಾ ನಿಮ್ಮನ್ನು ಅರೆಸ್ಟ್ ಮಾಡಲು, ಅಥವಾ ನಿಮ್ಮನ್ನು ಕೊಂದು ಮುಗಿಸಲು. ಎಲ್ಲಾ ಕಾಲದಲ್ಲೂ ಶತ್ರುಗಳು ಮಾಡುವ ಕೆಲಸ ಅದು. ಎಲ್ಲಾ ಕಾಲದಲ್ಲೂ ಶತ್ರುಗಳ ಅಜೆಂಡಾ ಒಂದು, ನಿಮ್ಮ ಸಿಟಿಜನ್ಶಿಪ್ ಅನ್ನು ಕ್ಯಾನ್ಸಲ್ ಮಾಡು, ನಿಮ್ಮ ಪೌರತ್ವವನ್ನು ಪ್ರಶ್ನಿಸು. ಎರಡನೆಯದು, ನಿಮ್ಮನ್ನು ಜೈಲಿಗಳಲ್ಲಿ ಹಾಕು, ನಿಮ್ಮನ್ನು ಹೊರಗೆ ಹಾಕು. ಮೂರನೆಯದು, ನಿಮ್ಮನ್ನು ಕೊಲ್ಲುವುದು. ಈ ಮೂರು ಕುತಂತ್ರಗಳನ್ನು ವಿರೋಧಿಗಳು ಹೂಡುತ್ತಾ ಇದ್ದಾರೆ ಎಂದೆಲ್ಲ ಹೇಳು. ಪ್ರವಾದಿಯವರೇ, ನಿಮ್ಮನ್ನು ಅರೆಸ್ಟ್ ಮಾಡುವುದಕ್ಕೆ, ನಿಮ್ಮ ಪೌರತ್ವವನ್ನು ನಿರಾಕರಿಸುವುದಕ್ಕೆ, ನಿಮ್ಮನ್ನು ಕೊಂದು ಬಿಡುವುದಕ್ಕೆ ಅವರು ತಂತ್ರಗಳನ್ನು ಹೂಡುತ್ತಾ ಇದ್ದಾರೆ. ಅವರ ಪ್ಲಾನಿಂಗ್ಗಳೆಲ್ಲ ನಡೆಯುತ್ತಾ ಇದೆ, ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಾ ಇದೆ. ವಯಂಕುರೂನ ವಯಂಕುರುಲ್ಲಾ, ಅವರು ತಂತ್ರ ಹೂಡುವುದಕ್ಕೆ ಪ್ರತಿಯಾಗಿ ಅಲ್ಲಾಹು ಒಂದು ತಂತ್ರ ಹೂಡುತ್ತಾ ಇದ್ದಾರೆ. ಅಲ್ಲಾಹನ ಒಂದು ತಂತ್ರ ಇದೆ. ವಲ್ಲಾಹು ಖೈರುಲ್ ಮಾಕಿರೀನ್. ಅಲ್ಲಾಹು ಸುಬ್ಹಾನಹು ವ ತಆಲಾ ಅತ್ಯಂತ ದೊಡ್ಡ ತಂತ್ರಜ್ಞ. ಅಲ್ಲಾಹನ ತಂತ್ರ ಅತ್ಯಂತ ದೊಡ್ಡದು. ಅಲ್ಲಾಹನ ತಂತ್ರವನ್ನು ಸೋಲಿಸುವ ಸಾಮರ್ಥ್ಯ ಜಗತ್ತಿನ ಯಾವ ಕುತಂತ್ರಗಳಿಗೂ ಸಾಧ್ಯ ಇಲ್ಲ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿದ. ವ ಮಕರು ಮಕ್ರನ್ ವ ಮಕರ್ನಾ ಮಕ್ರನ್ ವ ಹುಂ ಲಾ ಯಶೂರ್. ಅವರು ಯಾವುದೆಲ್ಲ ತಂತ್ರಗಳನ್ನು ಹೂಡ್ತಾ ಇದ್ದಾರೆ, ನಾವು ಅದಕ್ಕೆ ಪ್ರತಿತಂತ್ರವನ್ನು ಹುಡುತ್ತಾ ಇದ್ದೇವೆ. ವ ಹುಂ ಲಾ ಯಶೂರೂನ್, ಆದ್ರೆ ಅವರಿಗೆ ಅದರ ತಿಳುವಳಿಕೆ ಇಲ್ಲ.
ಅವರಿಗದು ಗೊತ್ತಿಲ್ಲ. ವಯಂಕುರುಲ್ಲಾಹು ವಲ್ಲಾಹು ಖೈರುಲ್ ಮಾಕಿರಿನ್. ಅಲ್ಲಾಹು ಸುಬ್ಹಾನಹು ವ ತಆಲ ಪ್ರತಿತಂತ್ರವನ್ನು ಹೂಡುತ್ತಾ ಇದ್ದಾನೆ. ಅಲ್ಲಾಹು ಅತ್ಯಂತ ದೊಡ್ಡ ತಂತ್ರಜ್ಞ. ಆದ್ದರಿಂದ ಸಹೋದರ ಸಹೋದರಿಯರೇ, ವಿಶ್ವಾಸಿಗಳಲ್ಲಿರಬೇಕಾದ ಅರಿವು, ವಿಶ್ವಾಸಿಗಳಿಗಿರಬೇಕಾದ ವಿವೇಕ, ವಿಶ್ವಾಸಿಗಳ ವಿಶ್ವಾಸದ ಬೇಡಿಕೆ, ಈಮಾನ್ನ ಬೇಡಿಕೆ, ಶತ್ರುಗಳು ಯಾವ ತಂತ್ರಗಳನ್ನು ಹೂಡಿದರು, ಇಸ್ಲಾಮನ್ನು ನಾಶ ಮಾಡಲು ಅವರು ಯಾವುದೆಲ್ಲ ಯೋಜನೆಗಳನ್ನು ಜಾರಿಗೊಳಿಸಿದರು, ಅವರು ಎಂತಹ ದೊಡ್ಡ ಅರಮನೆಗಳಲ್ಲಿ ಕುಳಿತುಕೊಂಡು ಎಷ್ಟು ದೊಡ್ಡ ದೊಡ್ಡ ಗೂಢಾಲೋಚನೆಗಳನ್ನು ಮಾಡಿದರು. ಅಲ್ಲಾಹು ನಿಮ್ಮನ್ನು ಸಂರಕ್ಷಿಸ್ತಾರೆ. ನಿಮಗೆ ವಿಶ್ವಾಸ ಇದೆ ಎಂದಾದರೆ, ನಿಮಗೆ ಆದರ್ಶ ನಿಷ್ಠೆ ಇದೆ ಎಂದಾದರೆ, ಇಸ್ಲಾಮಿನ ಬಗ್ಗೆ ನಿಮಗೆ ಹೆಮ್ಮೆ ಇದೆ ಎಂದಾದರೆ, ಇಸ್ಲಾಮನ್ನು ನಿಷ್ಠೆಯಿಂದ ಪಾಲಿಸುವ ಪ್ರಾಮಾಣಿಕತೆ ನಿಮ್ಮಲ್ಲಿದೆ ಎಂದಾದರೆ, ಎಲ್ಲಾ ತಂತ್ರಗಳನ್ನು ಸೋಲಿಸಲು ಅಲ್ಲಾಹು ಸುಬ್ಹಾನಹು ವ ತಆಲ ನಿಮ್ಮ ಜೊತೆಯಲ್ಲಿದ್ದಾನೆ. ಅಲ್ಲಾಹು ನಿಮ್ಮ ಜೊತೆಯಲ್ಲಿದ್ದಾನೆ. ಮುಹರ್ರಂ ಕಲಿಸಿಕೊಡುವ ಬಹಳ ದೊಡ್ಡ ಪಾಠ. ಮೂಸಾ ಅಲೈಹಿಸ್ಸಲಾಮರ ವಿಮೋಚನೆಯಿಂದ ವಿಶ್ವಾಸಿಗಳು ಎಲ್ಲಾ ಕಾಲದಲ್ಲೂ ಕಲಿಯಬೇಕಾದ ಪಾಠ. ಯುದಬ್ಬಿಹು ಅಬ್ನಾಅಹುಂ, ಫಿರೌನ್ನ ಬಗ್ಗೆ ಅಲ್ಲಾಹು ಹೇಳೋದು. ಫಿರೌನ್ ಎಲ್ಲಾ ಗಂಡು ಮಕ್ಕಳನ್ನು ಕೊಂದು ಬಿಟ್ಟ. ಮಿಸ್ರ್ನಲ್ಲಿ ಯಾವುದೇ ಒಬ್ಬ ಮಹಿಳೆ ಗರ್ಭಿಣಿಯಾದರೆ ಆ ಮನೆಗೆ ವಿಸಿಟ್ ಮಾಡಿ, ಫಿರೌನ್ನ ಜನರು ಆ ಮನೆಗೆ ಭೇಟಿ ಮಾಡಿ ಆ ಮಹಿಳೆಯ ಪ್ರಸವದ ದಿನಾಂಕವನ್ನು ಗುರುತಿಸಿ, ಆ ಹೆಣ್ಣು ಮಗಳಿಗೆ ಹೆರಿಗೆಯಾದ ಅದೇ ದಿನದಂದು ಆ ಮನೆಗೆ ಹೋಗಿ ತಾಯಿಯ ಮಡಿಲಲ್ಲಿರುವ ಮಗು ಗಂಡು ಮಗುವಾದರೆ ಅದನ್ನು ಅಮ್ಮನ ಮಡಿಲಿಂದ ಕಿತ್ತು ನಿಷ್ಕರುಣೆಯಿಂದ, ನಿರ್ದಯೆಯಿಂದ ಆ ಗಂಡು ಮಗುವನ್ನು ಕೊಂದು ಬಿಡುವ ಕಾನೂನು ಜಾರಿ ಮಾಡಿದ್ದ ಫರೋವ. ಎಷ್ಟೆಷ್ಟು ಗಂಡು ಮಕ್ಕಳನ್ನು ಕೊಂದು ಬಿಟ್ಟ ಹಾಗೆ. ಯಾಕೆ? ಒಂದು ಗಂಡು ಮಗು ಫಿರ್ಔನ್ನ ಸಾಮ್ರಾಜ್ಯಕ್ಕೆ ಕಂಟಕ ಆಗಬಹುದು ಎಂಬ ಕಾರಣ. ಈ ಸಾಮ್ರಾಜ್ಯದಲ್ಲಿ ಬೆಳೆದು ಬರುವ ಒಬ್ಬ ಗಂಡು ಮಗು ಅದು ಫಿರ್ಔನ್ನ ಸಾಮ್ರಾಜ್ಯಕ್ಕೆ ಕಂಟಕ ಆಗಬಹುದು, ಫಿರ್ಔನ್ನ ಸರ್ವಾಧಿಕಾರವನ್ನು ಪ್ರಶ್ನಿಸಬಹುದು. ಆದ್ದರಿಂದ ಈಜಿಪ್ಟಿನಲ್ಲಿ ಗಂಡು ಮಕ್ಕಳು ಹುಟ್ಟಬಾರದು ಅಂತ ತೀರ್ಮಾನಿಸಿದ. ಹುಟ್ಟಿದ ಎಲ್ಲಾ ಗಂಡು ಮಕ್ಕಳನ್ನು ಕೊಲ್ಲುವ ಆದೇಶವನ್ನು ಜಾರಿ ಮಾಡಿದ. ಆದರೆ ಯಾವ ಮಗುವನ್ನು ಕೊಲ್ಲಬೇಕಾಗಿತ್ತೋ ಆ ಮಗುವನ್ನು ಕೊಲ್ಲಿಕ್ಕೆ ಫರೋವನಿಗೆ ಸಾಧ್ಯ ಆಗಲಿಲ್ಲ. ಅಲ್ಲಾಹನ ತಂತ್ರ ಅಂದ್ರೆ ಹಾಗೆ. ಯಾರು ಫರೋವಾನ ಧಿಕ್ಕಾರಕ್ಕೆ, ಫರೋವಾನ ಅಹಂಕಾರಕ್ಕೆ, ಸರ್ವಾಧಿಕಾರಕ್ಕೆ ಥ್ರೆಟ್ ಆ ಮಗುವನ್ನು ಕೊಲ್ಲಲು ಫರೋವಾನಿಗೆ ಸಾಧ್ಯ ಆಗಲಿಲ್ಲ ಎಂದು ಮಾತ್ರ ಅಲ್ಲ, ಆ ಮಗುವನ್ನು ಫರೋವಾ ತನ್ನ ಅರಮನೆಯಲ್ಲಿ ಸುಖ ಸವಲತ್ತುಗಳೊಂದಿಗೆ ಬೆಳೆಸುವಂತಹ ತಂತ್ರವನ್ನು ಅಲ್ಲಾಹು ಸುಬ್ಹಾನಹು ವ ತಆಲ ಹೂಡುತ್ತಾನೆ. ಅಲ್ಲಾಹನ ತಂತ್ರ ಅಂದ್ರೆ ಹಾಗೆ. ಅಲ್ಲಾಹು ಹೂಡುವ ತಂತ್ರ ಅಂದ್ರೆ ಹಾಗೆ. ತನ್ನ ಅಧಿಕಾರವನ್ನು ಪ್ರಶ್ನಿಸುವ ಗಂಡು ಮಗುವನ್ನು ಫರೋವಾನಿಗೆ ಕೊಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಎಂದು ಮಾತ್ರ ಅಲ್ಲ, ಆ ಮಗುವನ್ನು ತನ್ನ ಅರಮನೆಯಲ್ಲೇ ಬೆಳೆಸುವ, ಎಲ್ಲಾ ಸವಲತ್ತುಗಳೊಂದಿಗೆ ಬೆಳೆಸುವ ತಂತ್ರವನ್ನು ಅಲ್ಲಾಹು ಸುಬ್ಹಾನಹು ವ ತಆಲ ಮಾಡಿದ. ಅನಿಕ್ದಿ ಫೀಹಿ ಬಿತಾಬೂತಿ ಫಕ್ದಿ ಫೀಹಿ ಫಿಲ್ ಯಮ್ಮಿ ಫಲ್ಯುಲ್ಕಿಹಿಲ್ ಯಮ್ಮ ಬಿಸ್ಸಾಹಿಲ್ ಯಅಖುದುಹು ಅದುವ್ವುಲ್ ಲೀ ವ ಅದುವ್ವುಲ್ ಲಹು. ಆ ಮಗು ಹುಟ್ಟಿದ ಕೂಡಲೇ ತಾಯಿಗೆ ಆದೇಶ ಬಂತು, ಈ ಮಗುವನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ನದಿಯಲ್ಲಿ ಹಾಕಿಬಿಡು. ನಂತರ ಅಲ್ಲಾಹು ಕೊಡುವ ಒಂದು ಆದೇಶ ಇದೆ, ಯಅಖುದುಹು ಅದುವ್ವುಲ್ ಲೀ ವ ಅದುವ್ವುಲ್ ಲಹು. ಆ ಮಗುವನ್ನು ನನ್ನ ಶತ್ರು ಮತ್ತು ಆ ಮಗುವಿನ ಶತ್ರು ಆ ಮಗುವನ್ನು ರಕ್ಷಣೆ ಮಾಡ್ತಾನೆ. ಅದುವ್ವುಲ್ ಲೀ ವ ಅದುವ್ವುಲ್ ಲಹು. ನನ್ನ ಶತ್ರು ಮತ್ತು ಈ ಮಗುವಿನ ಶತ್ರು ಈ ಮಗುವನ್ನು ನೋಡಿಕೊಳ್ಳುತ್ತಾನೆ, ಈ ಮಗುವನ್ನು ಎತ್ತಿಕೊಳ್ಳುತ್ತಾನೆ, ಈ ಮಗುವನ್ನು ಅವ ಸಂರಕ್ಷಿಸ್ತಾನೆ ಎಂದು ಮಾತ್ರ ಅಲ್ಲ, ಅರಮನೆಯಲ್ಲಿ ಹಾಗೆ ನದಿಯಲ್ಲಿ ಹರಿದು ಬಿಡಲಾದ ಮಗು, ಆ ಮಗುವಿಗೆ ಅರಮನೆಯಲ್ಲಿ ತನ್ನ ತಾಯಿಯ ಎದೆ ಹಾಲು ಕುಡಿದು ಬೆಳೆಯುವಂತಹ ತಂತ್ರವನ್ನು ಕೂಡ ಅಲ್ಲಾಹು ಸುಬ್ಹಾನಹು ವ ತಆಲ ಹೂಡಿದ. ಆದ್ದರಿಂದ ಸಹೋದರ ಸಹೋದರಿಯರೇ, ನಾವು ಬದುಕುತ್ತಿರುವ ಕಾಲ ಧಾರಾಳ ಸವಾಲುಗಳಿರುವ ಕಾಲ.
ಧಾರಾಳ ಪರೀಕ್ಷೆಗಳನ್ನು ವಿಶ್ವಾಸಿಗಳು ಎದುರಿಸುತ್ತಿರುವ ಕಾಲ ಇದು. ಇಸ್ಲಾಮನ್ನು ನಾಶ ಮಾಡಲು, ಮುಸ್ಲಿಂ ಉಮ್ಮತ್ತನ್ನು ನಾಶ ಮಾಡಲು ವಿರೋಧಿಗಳು ಎಲ್ಲಾ ತಂತ್ರಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಇಸ್ಲಾಮೋಫೋಬಿಯಾವನ್ನು ಸೃಷ್ಟಿಸಿ ಇಸ್ಲಾಮಿನ ವಿರುದ್ಧ ನಿರಂತರ ಅಪಪ್ರಚಾರ ಮಾಡಿ, ಇಸ್ಲಾಮಿನ ವಿರುದ್ಧ ನಿರಂತರ ಸುಳ್ಳಾರೋಪವನ್ನು ಹೊರಿಸಿ ಇಸ್ಲಾಮಿನ ವಿರುದ್ಧವಾದ ಒಂದು ಸಾಮಾಜಿಕ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಇಲ್ಲಿ ನಿಮಗೆ ಗೊತ್ತಿರಬೇಕು, ನಿಮಗೆ ಆದರ್ಶ ನಿಷ್ಠೆ ಇದೆ ಎಂದಾದರೆ, ನಿಮಗೆ ಇಸ್ಲಾಮಿನ ಬಗ್ಗೆ ಗೌರವ ಇದೆ ಎಂದಾದರೆ, ಇಸ್ಲಾಮನ್ನು ನೀವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪಾಲಿಸ್ತೀರಿ ಎಂದಾದರೆ, ಖಂಡಿತವಾಗಿಯೂ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಜೊತೆಯಲ್ಲಿದ್ದಾನೆ. ಖಂಡಿತವಾಗಿಯೂ ಅಲ್ಲಾಹನ ತಂತ್ರ ಎಲ್ಲಾ ಕುತಂತ್ರಗಳನ್ನು ಸೋಲಿಸ್ತದೆ. ಸಹೋದರರೇ, ಮುಹರ್ರಂ ನಿಮಗೆ ಕೊಡಬೇಕಾದ ಆತ್ಮವಿಶ್ವಾಸ ಅದು. ಮುಹರ್ರಂ ನಮ್ಮಲ್ಲಿ ಬೆಳೆಸಬೇಕಾದಂತಹ ಕಾನ್ಫಿಡೆನ್ಸ್ ಅದು. ಎರಡನೆಯದಾಗಿ, ಮೂಸಾ ಅಲೈಹಿ ಸಲಾತು ವಸ್ಸಲಾಮರ ವಿಮೋಚನೆಗೆ 2 ಕಾರಣಗಳನ್ನು ಕುರ್ಆನ್ ಹೇಳುತ್ತದೆ. ಒಂದನೆಯದು ಮೂಸಾರ ದಾವತ್, ಎರಡನೆಯದು ಮೂಸಾರ ಇತಿಲಾಕ್. ಮೂಸಾ ಅಲೈಹಿ ಸಲಾತು ವಸ್ಸಲಾಂ ಅಲ್ಲಾಹನ ಧರ್ಮವನ್ನು ಆತ್ಮವಿಶ್ವಾಸದೊಂದಿಗೆ ಆ ಸಮುದಾಯಕ್ಕೆ, ಆ ಜನತೆಗೆ ಎಲ್ಲಾ ರೀತಿಯಲ್ಲೂ ತಲುಪಿಸುವ ಕೆಲಸ ಮಾಡಿದರು. ಎರಡನೆಯದಾಗಿ, ಬನು ಇಸ್ರಾಯಿಲ್ ಸಮುದಾಯದ ವಿಮೋಚನೆಗಾಗಿ, ದುರ್ಬಲರ ವಿಮೋಚನೆ, ಕಷ್ಟಪಡುವ, ದೌರ್ಜನ್ಯ ಅನುಭವಿಸುತ್ತಿರುವ ದುರ್ಬಲ ಸಮುದಾಯದ ವಿಮೋಚನೆಗಾಗಿ ಮೂಸಾ ಅಲೈಹಿ ಸಲಾತು ವಸ್ಸಲಾಂ ಕೆಲಸ ಮಾಡುತ್ತಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಫಿರ್ಔನ್ನ ಬಳಿಗೆ ಹೋಗಬೇಕು ಎಂದು ಆದೇಶಿಸ್ತಾನೆ ಮೂಸಾರಿಗೆ. ಮೂಸಾ ಮತ್ತು ಹಾರೂನ್, ಇದ್ಹಬಾ ಇಲಾ ಫಿರ್ಔನ ಇನ್ನಹು ತಗಾ, ನೀವು ಫಿರ್ಔನ್ನ ಬಳಿಗೆ ಹೋಗಬೇಕು, ಅವ ಧಿಕ್ಕಾರಿ, ಅವ ಅಕ್ರಮಿ. ಫಖೂಲಾ ಲಹು ಕೌಲನ್ ಲಯ್ಯಿನಾ, ಫರೋವಾನ ಬಳಿಗೆ ಹೋಗಿ ನೀವು ಬಹಳ ನಯವಾಗಿ ಮಾತಾಡಬೇಕು, ಬಹಳ ನಯವಾಗಿ ನೀವು ಮಾತಾಡಬೇಕು. ಲಅಲ್ಲಹು ಯತದಕ್ಕರು ಔ ಯಖ್ಷ, ಫರೋವ ಅಲ್ಲಾಹನನ್ನು ಭಯಪಡಬಹುದು, ಸತ್ಯ ಸ್ವೀಕರಿಸಬಹುದು ಎಂದು ಅಲ್ಲಾಹು ಹೇಳು. ಅಲ್ಲಾಹನಿಗೆ ಗೊತ್ತಿದೆ ಫಿರ್ಔನ್ ಯಾವ ಕಾಲದಲ್ಲೂ ಸತ್ಯ ಸ್ವೀಕರಿಸುವುದಿಲ್ಲ, ಫಿರ್ಔನ್ ಯಾವ ಕಾಲದಲ್ಲೂ ಸತ್ಯವನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಲ್ಲಾಹನಿಗೆ ಗೊತ್ತಿದೆ. ಅದೇ ಅಲ್ಲಾಹು ಹೇಳುವುದು ಲಅಲ್ಲಹು ಯತದಕ್ಕರು ಔ ಯಖ್ಷ, ನೀವು ಫರೋವಾನ ಬಳಿಗೆ ಹೋಗಬೇಕು, ಫರೋವಾನ ಬಳಿ ಹೋಗಿ ಅವನಿಗೆ ಸತ್ಯವನ್ನು ತಿಳಿಸಿಕೊಡಬೇಕು. ಲಅಲ್ಲಹು ಯತದಕ್ಕರು ಔ ಯಖ್ಷ, ಫರೋವಾ ನಿಮ್ಮ ಸಂದೇಶವನ್ನು ಸ್ವೀಕರಿಸಬಹುದು, ಫರೋವಾ ಅಲ್ಲಾಹನನ್ನು ಭಯಪಡಬಹುದು ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಕಲಿಸಿಕೊಡುವುದರ ಪಾಠ ಏನು? ನಿಮ್ಮ ಶತ್ರುಗಳು ಎಷ್ಟೇ ಪ್ರಬಲರಾಗಿರಲಿ, ಅವರು ಇಸ್ಲಾಮನ್ನು ಎಷ್ಟು ತೀವ್ರವಾಗಿ ವಿರೋಧಿಸುವವರಾಗಿರಲಿ, ನೀವು ಅವರ ಬಳಿ ಹೋಗುವಾಗ ನಿಮಗೆ ಆತ್ಮವಿಶ್ವಾಸ ಇರಬೇಕು. ಖಂಡಿತ ಇವರ ಮನಸ್ಸನ್ನು ಗೆಲ್ಲಲಿಕ್ಕೆ ನನಗೆ ಸಾಧ್ಯ ಇದೆ ಎಂಬ ಆತ್ಮವಿಶ್ವಾಸದೊಂದಿಗೆ ಜನರೊಂದಿಗೆ ನೀವು ಮಾತಾಡಬೇಕು. ಅಲ್ಲಾಹು ಮೂಸಾರೊಂದಿಗೆ ಹೇಳುವುದು, ಅವ ಧಿಕ್ಕಾರಿ, ಅವ ಅಹಂಕಾರಿ, ಅವ ಯಾವ ಕಾಲದಲ್ಲೂ ಸುಧಾರಣೆ ಆಗುವುದಿಲ್ಲ, ಆದ್ದರಿಂದ ಅವನ ಬಳಿ ಹೋಗಬೇಡಿ ಅಂತ ಅಲ್ಲ ಅಲ್ಲಾಹು ಹೇಳುವುದು. ನೀವು ಅವರ ಬಳಿ ಹೋಗಬೇಕು, ಬಹಳ ನಯವಾಗಿ ಮಾತಾಡಬೇಕು. ನಿಮ್ಮ ಶತ್ರುಗಳನ್ನು ನಿಮ್ಮ ಮಿತ್ರರನ್ನಾಗಿ ನೀವು ಮಾಡಬೇಕು. ನಿಮ್ಮ ಅಜೆಂಡಾ ನಿಮ್ಮ ಶತ್ರುಗಳನ್ನು ನಿಮ್ಮ ಮಿತ್ರರನ್ನಾಗಿ ಮಾಡಬೇಕು. ವಿಶ್ವಾಸಿಗಳ ಅಜೆಂಡಾ ಮತ್ತಷ್ಟು ಶತ್ರುಗಳನ್ನು ಸೃಷ್ಟಿಸುವುದು ಸಹೋದರರೇ ಈ ಸಮುದಾಯದ ಸಂಸ್ಕಾರವೇ ಅಲ್ಲ. ಈ ಉಮ್ಮತ್ತಿನ ಸಂಸ್ಕಾರ, ಈ ಉಮ್ಮತ್ತಿನ ಐಡೆಂಟಿಟಿ ನಿಮ್ಮ ಶತ್ರುಗಳನ್ನು, ನಿಮ್ಮ ವೈರಿಗಳನ್ನು ನಿಮ್ಮ ಮಿತ್ರರನ್ನಾಗಿ ನೀವು ಮಾರ್ಪಡಿಸಬೇಕು. ಅಲ್ಲಾಹು ಮೂಸಾರಿಗೆ ಕೊಡುವ ಆದೇಶ ಅದು. ಆ ಮೂಲಕ ಈ ಉಮ್ಮತ್ತಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಕಲಿಸಿಕೊಡುವಂತಹ ಬಹಳ ದೊಡ್ಡ ಪಾಠ. ಆದ್ದರಿಂದ ಸಹೋದರರೇ, ಮೂಸಾ ಅಲೈಹಿ ಸಲಾತು ವಸ್ಸಲಾಮರನ್ನು ನಾವು ಮುಹರ್ರಂನಲ್ಲಿ ಸ್ಮರಿಸುವಾಗ ಮೂಸಾರ ದಅವತ್, ಮೂಸಾ ಅಲೈಹಿ ಸಲಾತು ವಸ್ಸಲಾಂ ಆತ್ಮವಿಶ್ವಾಸದೊಂದಿಗೆ ತನ್ನ ಶತ್ರುಗಳನ್ನು, ತನ್ನ ವಿರೋಧಿಗಳನ್ನು ತನ್ನವರನ್ನಾಗಿ ಮಾಡಿದಂತಹ ಆ ಜಾದೂಗಾರರ ಜೊತೆ ಹೋದರು. ಜಾದೂಗಾರರೆಲ್ಲವೂ ಜಾದೂಗಾರಿಕೆಯಿಂದ ಮೂಸಾರನ್ನು ಸೋಲಿಸಲು ಪ್ರಯತ್ನ ಪಟ್ಟ ಫರೋವಾ ಕೊನೆಗೆ ಜಾದೂಗಾರರು ಶರಣಾಗಿ ಮೂಸಾರ ಮೇಲೆ ವಿಶ್ವಾಸ ಇಡುತ್ತಾರೆ. ಮೂಸಾರ ಮೇಲೆ ವಿಶ್ವಾಸ ಇಡುತ್ತಾರೆ ಆ ಜನರೆಲ್ಲರೂ. ಅಂದ್ರೆ ನಿಮ್ಮ ಅಜೆಂಡಾ ಏನೆಂದರೆ ನಿಮ್ಮ ವೈರಿಗಳನ್ನು ನಿಮ್ಮ ಮಿತ್ರರನ್ನಾಗಿ ಮಾಡಬೇಕು. ಅದರ ಜೊತೆಗೆ
ಮೊಹರ್ರಂ ಕಲಿಸಿಕೊಡುವ ಇನ್ನೊಂದು ಪಾಠ ಇದೆ. ಅದೇನೆಂದರೆ, ಬಹಳ ದೊಡ್ಡ ಗುರಿ ಇರುವವರು ನೀವಲ್ಲ. ನೀವು ಬಹಳ ದೊಡ್ಡ ಉದ್ದೇಶಕ್ಕಾಗಿ ಕೆಲಸ ಮಾಡುವಾಗ ಚಿಲ್ಲರ ವಿಷಯಗಳಿಗಾಗಿ ಸಮಯ ಹಾಳು ಮಾಡಬಾರ್ದು. ಯಾವುದೋ ಸಣ್ಣ ಸಣ್ಣ ವಿಷಯಗಳಿಗಾಗಿ ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೆಯಲು, ನಿಮ್ಮ ಆಲೋಚನೆ, ನಿಮ್ಮ ಸಮಯ, ನಿಮ್ಮ ಸಾಮರ್ಥ್ಯ ಇವುಗಳನ್ನೆಲ್ಲ ಬೇರೆ ಕಡೆಗೆ ಸೆಳೆಯಲು ಖಂಡಿತವಾಗಿಯೂ ಶತ್ರುಗಳು ಪ್ರಯತ್ನ ಪಡುತ್ತಲೇ ಇರ್ತಾರೆ. ನೀವದಕ್ಕೆ ಬಲಿಯಾಗಬಾರದು ಎಂಬ ಬಹಳ ದೊಡ್ಡ ಪಾಠವನ್ನು ಮೂಸಾರ ಇತಿಹಾಸದಲ್ಲಿ ನೀವು ಕಲಿಬೇಕು. ಫರೋವಾನ ದರ್ಬಾರ್ನಲ್ಲಿ ಮೂಸಾ ಅಲೈಹಿ ಸಲಾತು ವಸ್ಸಲಾಂ ಅಲ್ಲಾಹನನ್ನು ಪರಿಚಯ ಮಾಡಿಕೊಡುತ್ತಾರೆ. ಅಲ್ಲಾಹನ ಸತ್ಯದ ಸಂದೇಶವನ್ನು ಫರೋವಾನ ದರ್ಬಾರ್ನಲ್ಲಿ ಬಹಳ ನಿರ್ಭಯತ್ವದೊಂದಿಗೆ, ಆತ್ಮವಿಶ್ವಾಸದೊಂದಿಗೆ, ಆಧಾರ ಸಹಿತ ಮನುಷ್ಯರ ಮನಸ್ಸನ್ನು ಬದಲಾಯಿಸುವ ರೀತಿಯಲ್ಲಿ ಮೂಸಾ ಅಲೈಹಿ ಸಲಾತು ವಸ್ಸಲಾಂ ಈ ಸಂದೇಶವನ್ನು ಫರೋವಾನ ದರ್ಬಾರ್ನಲ್ಲಿ ಪ್ರಸ್ತುತಪಡಿಸ್ತಾರೆ. ಫರೋವಾನ ಬಳಿ ಉತ್ತರ ಇರಲಿಲ್ಲ. ಫರೋವಾ ಒಂದು ಕುತಂತ್ರ ಮಾಡಿದ. ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವ ಒಂದು ಚಿಲ್ಲರ ಕೆಲಸ ಮಾಡುತ್ತಾನೆ ಫರೋವಾ. ಫಮಾ ಬಾಲುಲ್ ಕುರೂನಿಲ್ ಊಲಾ ಅಂತ ಕೇಳಿದ ಫರೋವಾ. ಅಲ್ಲ ಮೂಸಾ, ನಿನ್ನ ಧರ್ಮ, ನಿನ್ನ ಸ್ವರ್ಗ, ನಿನ್ನ ನರಕ ಎಲ್ಲ ಹೇಳ್ತಾ ಇದ್ದೀಯಲ್ಲ, ಇದು ಯಾವುದು ಗೊತ್ತಿಲ್ಲದ ನಿನ್ನ ತಂದೆ ತಾಯಂದಿರು, ನಿನ್ನ ಪೂರ್ವಿಕರು ಮರಣ ಹೊಂದಿದ್ದಾರೆ, ಅವರು ಸ್ವರ್ಗಕ್ಕೆ ಹೋಗ್ತಾರಾ ನರಕಕ್ಕೆ ಹೋಗ್ತಾರ? ಇದು ಯಾವುದು ಗೊತ್ತಿಲ್ಲದ ನಿನ್ನ ಪೂರ್ವಿಕರೆಲ್ಲ ಇದ್ದಾರಲ್ಲ, ಅವರು ಸ್ವರ್ಗಕ್ಕೆ ಹೋಗುವವರ ನರಕಕ್ಕೆ ಹೋಗುವರ ಅಂತ ಫರೋವಾ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವ ಪ್ರಯತ್ನ ಮಾಡುತ್ತಾನೆ. ಮೂಸಾ ಅಲೈಹಿ ಸಲಾತು ವಸ್ಸಲಾಮರ ಬುದ್ಧಿವಂತಿಕೆ, ಕಾಲ ಇಲ್ಮುಹಾ ಇಂದ ರಬ್ಬಿ ಫಿ ಕಿತಾಬಿಲ್ಲಾ ಯಲಿಲ್ಲು ವಲಾ ಯನ್ಸ. ನಮಗೆಲ್ಲ ಗೊತ್ತಿರಬೇಕಾದ ಪಾಠ. ಮೂಸಾರಿಗೆ ಗೊತ್ತಿದೆ ಫರೋವಾ ಚರ್ಚೆಯ ದಿಕ್ಕನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಪಡುತ್ತಾ ಇದ್ದಾನೆ. ಮೂಸಾ ನನ್ನ ಬಹಳ ದೊಡ್ಡ ಉದ್ದೇಶವನ್ನು ಯಾವುದೋ ಚಿಲ್ಲರೆ ವಿಷಯಕ್ಕಾಗಿ ನನ್ನ ಆಲೋಚನೆಯನ್ನು, ಗಮನವನ್ನು ಬೇರೆ ಕಡೆ ಸೆಳೆಯುವ ಪ್ರಯತ್ನ ಮಾಡುತ್ತಾ ಇದ್ದಾನೆ. ಮೂಸಾ ಹೇಳಿದರು, ನನ್ನ ಪೂರ್ವಿಕರ ವಿಷಯ ನನ್ನ ಅಲ್ಲಾಹನಿಗೆ ಗೊತ್ತಿದೆ, ಅವನು ದಾರಿ ತಪ್ಪಿದವನು ಅಲ್ಲ, ಅವನು ಮರೆಯುವವನೂ ಅಲ್ಲ ಎಂದು ಉತ್ತರವನ್ನು ಕೊಟ್ಟು ಮೂಸಾ ಅಲೈಹಿ ಸಲಾತು ವಸ್ಸಲಾಂ ತನ್ನ ಮಾರ್ಗದಲ್ಲಿ ಮುಂದೆ ಹೋಗ್ತಾರೆ. ಅದರಿಂದ ಸಹೋದರ ಸಹೋದರಿಯರೇ, ನಾವೆಲ್ಲ ಬಹಳ ದೊಡ್ಡ ಕೆಲಸ ಮಾಡಬೇಕಾದವು. ದೊಡ್ಡ ಕೆಲಸ ಮಾಡುವ ಈ ಮಾರ್ಗದಲ್ಲಿ ಸಣ್ಣ ಸಣ್ಣ ಚರ್ಚೆಗಳು, ಕುನೂತು ಓದಬೇಕಾ ಬೇಡುವ, ಕೈ ಎಲ್ಲಿಗೆ ಕಟ್ಟಬೇಕು ಎಲ್ಲಿಗೆ ಕಟ್ಟಬಾರದು, ಈ ರೀತಿ ಸಮುದಾಯ ಮಾಡಬೇಕಾದಷ್ಟೆಷ್ಟು ದೊಡ್ಡ ದೊಡ್ಡ ಕೆಲಸಗಳಿವೆ. ನಿಮ್ಮ ಎದುರಿನಲ್ಲಿ ಎಂತೆಂತಹ ಪರೀಕ್ಷೆಗಳಿವೆ. ನೀವು ಸಾಧಿಸಬೇಕಾದ ದಾರಿ ಎಷ್ಟು ದೂರ ಇದೆ ಸಹೋದರರೇ. ಆ ದಾರಿಯನ್ನು ಕ್ರಮಿಸುವಾಗ ನಿಮ್ಮನ್ನು ಸಣ್ಣ ಸಣ್ಣ ವಿಷಯಗಳಲ್ಲಿ ಸಿಲುಕಿಸುವ, ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೆಯುವ, ಯಾವುದೋ ಚಿಲ್ಲರ ವಿಷಯಗಳಲ್ಲಿ ತಲ್ಲೀನರಾಗಿ ನಿಮ್ಮ ಸಮಯ, ನಿಮ್ಮ ಪ್ರತಿಭೆ ಎಲ್ಲವನ್ನು ನೀವು ಹಾಳು ಮಾಡುವ ಈ ಪರಿಸ್ಥಿತಿ ಈ ಉಮ್ಮತ್ತಿಗೆ ಖಂಡಿತ ಬರಬಾರದು. ಅಂತಹ ಸ್ಥಿತಿ ನಿಮಗೆ ಬರಬಾರದು ಎಂಬ ಬಹಳ ದೊಡ್ಡ ಒಂದು ಪಾಠವನ್ನು ಸಹೋದರ ಸಹೋದರಿಯರೇ ಮೂಸಾ ಅಲೈಹಿ ಸಲಾತು ವಸ್ಸಲಾಮರ ಪಾಠ ಈ ಉಮ್ಮತ್ತಿಗೆ ಕಲಿಸಿಕೊಡುತ್ತದೆ. ಆದ್ದರಿಂದ ಮುಹರ್ರಂನ ಉಪವಾಸ ಅಲ್ಲಾಹನ ಪ್ರವಾದಿ ಹೇಳಿದರು, ರಮಲಾನ್ನ ಉಪವಾಸದ ನಂತರ ಅತ್ಯಂತ ಶ್ರೇಷ್ಠವಾದ ಉಪವಾಸವಾಗಿದೆ ಮುಹರ್ರಂನ ಉಪವಾಸ, ಆಶೂರಾ ದಿನದ ಉಪವಾಸ. ಅದರ ಜೊತೆಗೆ 9 ಅಥವಾ 11ರ ಉಪವಾಸವನ್ನು ಆಚರಿಸುವುದು ಸುನ್ನತ್ತಾಗಿದೆ. ಹಾಗೆ ಮುಹರ್ರಂನ ಉಪವಾಸಕ್ಕೆ ನಮಗೆ ಗೊತ್ತಿರಬೇಕು, ರಮಲಾನ್ನ ಉಪವಾಸದಂತೆ, ಅರಫಾದ ಉಪವಾಸದಂತೆ ಒಂದು ಆಧ್ಯಾತ್ಮಿಕ ಪ್ರಭಾವ ಮಾತ್ರ ಇರುವುದಲ್ಲ. ಈ ಉಪವಾಸಕ್ಕೆ ಆಧ್ಯಾತ್ಮಿಕ ಪ್ರಭಾವದ ಜೊತೆಗೆ ಒಂದು ದೊಡ್ಡ ಕ್ರಾಂತಿಕಾರಕ ಹಿನ್ನೆಲೆ ಇದೆ, ಒಂದು ರೆವಲ್ಯೂಷನರಿ ಪ್ರಭಾವ ಇದೆ. ಆದ್ದರಿಂದ ಉಪವಾಸ ಆಚರಿಸುವುದರ ಜೊತೆಗೆ ನಾವು ಮುಹರ್ರಂನಿಂದ ಬಹಳ ದೊಡ್ಡ ಪಾಠ ಕಲಿಬೇಕು. ಮುಹರ್ರಂ ನಮಗೆ ಆತ್ಮವಿಶ್ವಾಸವನ್ನು ಕೊಡಬೇಕು. ಭಯ ಇಲ್ಲದೆ ಸತ್ಯದ ಮಾರ್ಗದಲ್ಲಿ, ಅಲ್ಲಾಹನ ದೀನ್ನ ಮಾರ್ಗದಲ್ಲಿ ಬಹಳ ಆತ್ಮವಿಶ್ವಾಸದೊಂದಿಗೆ ಯಾವ ಸವಾಲುಗಳನ್ನು ಎದುರಿಸಲಿಕ್ಕೆ ಅಲ್ಲಾಹನ ಸಹಾಯ ನನ್ನ ಜೊತೆಯಲ್ಲಿದೆ ಎಂಬ ವಿಶ್ವಾಸದೊಂದಿಗೆ ಮುಂದೆ ಸಾಗಬೇಕಾದಂತಹ ಆತ್ಮವಿಶ್ವಾಸದ ಪಾಠವನ್ನು ಖಂಡಿತವಾಗಿಯೂ ಮುಹರ್ರಂ ನಮಗೆ ಕೊಡಬೇಕಾಗಿದೆ. ಆ ಸೌಭಾಗ್ಯವನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ದಯಪಾಲಿ.